ಮನೆ ಲಾಕ್ ಮಾಡಿ ಹೋಗ್ತೀರಾ ಅಂದ್ರೆ ಹುಷಾರ್. ಉಡುಪಿ ಪೊಲೀಸರ ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್. ರಜೆ ಬಂದ ಕೂಡಲೇ ಕುಟುಂಬ ಸಮೇತರಾಗಿ ಪ್ರವಾಸಕ್ಕೆ ಹೊರಡುವವರ ಸಂಖ್ಯೆಯು ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ ಕಣ್ರಿ. ಆದ್ರೆ ಮನೆಗೆ ಬೀಗ ಹಾಕಿ ಹೊರಡುವಾಗ ಕಳ್ಳತನದ ಭೀತಿ ಹಲವರಲ್ಲಿ ಕಾಡುತ್ತಿತ್ತು. ಆದ್ರೀಗ ಆತಂಕಕ್ಕೆ ಪರಿಹಾರ ಕಂಡುಕೊಳ್ಳಲು ಉಡುಪಿ ಜಿಲ್ಲಾ ಪೊಲೀಸ್ ನೂತನ ಪ್ರಯೋಗ ಮಾಡಿದೆ. ಇದನ್ನ ನೀವು ಪಾಲಿಸಿದ್ರೆ ನಿಮ್ಮ ಮನೆಗೆ ಕಳ್ಳರು ಬರೋದಿರ್ಲಿ, ನಿಮ್ಮ ಮನೆ ಹತ್ರ ಬರೋದಕ್ಕೂ ಕಳ್ಳರು ಹಿಂದೆ ಮುಂದೆ ನೋಡ್ತಾರೆ. ಹೌದು, ಬಹಳಷ್ಟು ಟೂರ್ ಹಾಗೂ ಕೆಲಸ ನಿಮಿತ್ತ ಮನೆಗಳನ್ನ ಲಾಕ್ ಮಾಡಿ ಹೋಗ್ತಾರೆ. ಬಹಳಷ್ಟು ಮಂದಿ ರಜೆ ಇರೋದ ಕಾರಣ 1 ವಾರ, 15 ದಿನ ಹಾಗೂ ತಿಂಗಳಾನುಗಟ್ಟಲೆ ಹೋಗುವವರು ಇದ್ದಾರೆ ಕಣ್ರಿ. ಇಂಥವರಿಗಾಗಿಯೇ ಉಡುಪಿ ಪೊಲೀಸ್ ನೂತನ ಪ್ಲಾನ್ ಮಾಡಿಕೊಂಡಿದೆ. ಮನೆಗೆ ಬೀಗ ಹಾಕಿ ಬಂದಿರುವ ಆತಂಕ ಬೇಡ, ಬಿಂದಾಸ್ ಆಗಿ ಟೂರ್ ಎಂಜಾಯ್ ಮಾಡಿ. ಎಸ್, ಬಹಳಷ್ಟು ಮಂದಿಗೆ ಇದೇ ಚಿಂತೆ ಕಾಡ್ತಿರುತ್ತೆ. ಮನೆಗಳಿಗೆ ಸಿಸಿ ಕ್ಯಾಮೆರಾ ಅಳವಡಿಸಿದ್ರು ಕಳ್ಳರು ಇತ್ತೀಚೆಗೆ ಸಿಸಿ ಕ್ಯಾಮೆರಾವನ್ನ ಬಿಡದೆ ಕಳ್ಳತನ ಮಾಡ್ತಿದ್ದಾರೆ. ಡಿವಿಆರ್ ಗಳನ್ನ ಎತ್ತಾಕಿಕೊಂಡು ಹೋಗ್ತಾ ಇದ್ದಾರೆ. ಹೀಗಾಗಿ ಕಳ್ಳರನ್ನ ಗುರುತಿಸೋದೇ ದೊಡ್ಡ ತಲೆನೋವಾಗಿದೆ. ಆದ್ರೆ ಈ ಬಾರಿ ಅದೆಲ್ಲ ಇರಲ್ಲ ನೋಡಿ. ಯಾಕಂದ್ರೆ ಉಡುಪಿ ಪೊಲೀಸರು ಸಾರ್ವಜನಿಕರಿಗೆ ನಿರ್ಭೀತಿಯಿಂದ ಹೋಗಿ ಬರಲು ಒಂದು ವ್ಯವಸ್ಥೆ ಜಾರಿಗೆ ತಂದಿದ್ದಾರೆ. ಡಿಜಿ ಅಂಡ್ ಐಜಿಪಿ ಸರ್ ಸಲೀಂ ಸರ್ ಅವರ ಆದೇಶದಂತೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಲಾಕ್ ಹೌಸ್ ಬೀಟ್ ಸಿಸ್ಟಮ್ ಅಂತ ಒಂದು ಸಿಸ್ಟಮ್ ಆಯೋಜಿಸಲಾಗಿದೆ. ಇದು ಯಾವ ರೀತಿಯಲ್ಲಿ ನಡೀತದೆ ಅಂತ ಹೇಳಿದರೆ, ನೀವು ನಿಮ್ಮ ಮನೆ ಬಿಟ್ಟು ಒಂದು 2-3 ದಿನ ಅಥವಾ 3 ದಿನಕ್ಕಿಂತ ಜಾಸ್ತಿ ಎಲ್ಲ ನೀವು ಮನೆ ಬಿಟ್ಟು ಹೋಗ್ತಾ ಇದ್ದರೆ, ನೀವು ನಮ್ಮ ಉಡುಪಿ ಜಿಲ್ಲಾ ಪೊಲೀಸ್ ಕಂಟ್ರೋಲ್ ರೂಮಿಗೆ ಕಾಲ್ ಮಾಡಿ, ನಾವು ಈ ಥರ ಮನೆ ಬಿಟ್ಟು ಹೋಗ್ತಿದ್ದೀವಿ, ನಮ್ಮ ಮನೆ ಮೇಲೆ ಒಂದು ನಿಗಾ ವಹಿಸಬೇಕು ಅಂತ ನಮಗೆ ತಿಳಿಸಿದರೆ, ನಾವು ನಿಮಗೆ ಒಂದು ವಾಟ್ಸಪ್ ನಂಬರ್ ಕೊಡ್ತೀವಿ. ಆ ನಂಬರಿಗೆ ನಿಮ್ಮ ಮನೆ ಲೊಕೇಶನ್ ಹಾಗೂ ಇತರ ಡೀಟೇಲ್ಸನ್ನು ಕಂಟ್ರೋಲ್ ರೂಮ್ನವ್ರು ಕೇಳುವ ಹಾಗೆ ಕೊಟ್ಟರೆ, ನೈಟ್ ಬೀಟ್ ಸ್ಟಾಫು ಕನಿಷ್ಠ 1 ಸರ್ತಿ ಅಥವಾ 2 ಸರ್ತಿ ನೈಟ್ ಬೀಟ್ ಇರುವಾಗ ನಿಮ್ಮ ಮನೆ ಹತ್ರ ಬಂದು ಚೆಕ್ ಮಾಡಿ ಏನು ಸಮಸ್ಯೆಗಳಿಲ್ವಾ ಅಂತ ಚೆಕ್ ಮಾಡಿ ಮತ್ತು ಸೇಫ್ಟಿ ಎನ್ಶೋರ್ ಮಾಡಿ ಬರಲಾಗ್ತದೆ. ಈ ವಿಚಾರ ಸಂಬಂಧಪಟ್ಟ ಹಾಗೆ ಆಲ್ರೆಡಿ ಉಡುಪಿ ಜಿಲ್ಲೆಯಲ್ಲೂ ನಾವು ಪ್ರಚಾರ ಕೊಟ್ಟಿದ್ದೀವಿ. ಉಡುಪಿ ಜಿಲ್ಲೆಯಲ್ಲಿರುವಂಥ ನಿವಾಸಿಗಳು ಸಹ ಈ ಫೆಸಿಲಿಟಿಯನ್ನು ಯೂಸ್ ಮಾಡಬಹುದು. ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್ ಎಂಬ ವಿನೂತನ ವ್ಯವಸ್ಥೆ. ಮನೆಯಿಂದ ಹೊರಡುವಾಗ ಪೊಲೀಸರಿಗೆ ಜಸ್ಟ್ ಮಾಹಿತಿ ನೀಡಿ. ಕಳ್ಳತನ ಪ್ರಕರಣ ಭೀತಿ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಸುರಕ್ಷತೆಯನ್ನ ಮತ್ತಷ್ಟು ಬಲಪಡಿಸಲು ಉಡುಪಿ ಪೊಲೀಸರು ಹೊಸ ಹೆಜ್ಜೆ ಇಟ್ಟಿದ್ದಾರೆ ನೋಡಿ. ಅದುವೇ ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್. ಮನೆಗೆ ಬೀಗ ಹಾಕಿ ಹೋಗೋರು ಈಗ ಪೊಲೀಸರಿಗೆ ಮಾಹಿತಿ ನೀಡಿದ್ರೆ ಸಾಕು, ಅವರ ಮನೆ ಮೇಲೆ ವಿಶೇಷ ನಿಗಾ ಇರಿಸಲಾಗುತ್ತದೆ. ಹೇಗೆ ಬಳಸಿಕೊಳ್ಳಬೇಕು ಈ ಲಾಕ್ಡ್ ಹೌಸ್ ಬೀಟ್ ಸಿಸ್ಟಮ್? ಈ ವ್ಯವಸ್ಥೆಯ ಅಡಿಯಲ್ಲಿ ಸಾರ್ವಜನಿಕರು ಮೊದಲು ಪೊಲೀಸ್ ನಿಯಂತ್ರಣ ಕೊಠಡಿಗೆ ಕರೆ ಮಾಡಬೇಕು. ಬಳಿಕ ಪೊಲೀಸರು ಬಂದು ವಾಟ್ಸ್ಆಪ್ ನಂಬರ್ ನೀಡ್ತಾರೆ. ಆ ನಂಬರ್ಗೆ ಮನೆಯ ಸಂಪೂರ್ಣ ವಿಳಾಸ, ಹೊರಡುವ ದಿನಾಂಕ, ವಾಪಸ್ ಬರುವ ದಿನಾಂಕ ಹಾಗೂ ಸಮಯದ ವಿವರ ಕಳಿಸ್ಕೊಡ್ಬೇಕು. ಜೊತೆಗೆ ಮನೆ ಮುಂದೆ ನಿಂತು ಒಂದು ಸೆಲ್ಫಿ ಫೋಟೋ ಕಳಿಸುವಂತೆ ಸೂಚಿಸಲಾಗಿದೆ. ನಮ್ಮ ಯಾವ ಫ್ಲ್ಯಾಟ್ಗಳಿಗೆ ಮತ್ತು ಸೆಕ್ಯೂರಿಟಿ ಗಾರ್ಡ್ ಇರುವಂಥ ಬಿಲ್ಡಿಂಗ್ಗಳಿದೆ, ಆ ಬಿಲ್ಡಿಂಗ್ಗಳಿಗೆ ನಾವು ಈ ಥರ ಸರ್ವಿಸ್ ಆಫರ್ ಮಾಡ್ತಾ ಇಲ್ಲ. ಇಂಡಿವಿಜುವಲ್ ಮನೆಗಳು ಯಾವುದೇ ಅಡಿಷನಲ್ ಸೆಕ್ಯೂರಿಟಿ ಫೀಚರ್ಸ್ ಇಲ್ಲದೆ ಇರುವಂಥ ಮನೆಗಳಿಗೆ ನಾವು ಕೊಡ್ತಾ ಇದ್ದೀವಿ. ಇದು ಇದ್ರೂ ಸಹ ನಾನೆಲ್ಲ ಸಾರ್ವಜನಿಕರ ಹತ್ರ ಮನವಿ ಏನಂತ ಹೇಳಿದರೆ, ನೀವು ನಿಮ್ಮ ಮನೆಗೆ CCTV ಕ್ಯಾಮ್ರಾಗಳನ್ನು ಅಳವಡಿಸಬೇಕು, ಅದಕ್ಕೆ ಕ್ಲೌಡ್ ಸ್ಟೋರೇಜ್ ಕೊಡಬೇಕು, ಅದಕ್ಕೆ ವ್ಯೂಯಿಂಗ್ ನಿಮ್ಮ ಕೈಯಲ್ಲೂ ಇರಬೇಕು, ಅದರೊಟ್ಟಿಗೆ ಅದರದ್ದು ಪವರ್ ಕನೆಕ್ಷನ್ 24/7 ಇದೆ ಅಂತ ಎನ್ಶೋರ್ ಮಾಡಬೇಕು. ಅದು ನಿಮ್ಮ ಕಡೆಯಿಂದ ಇರುವಂಥ ಜವಾಬ್ದಾರಿ. ಒಂದು ಹೆಚ್ಚಿನ ಜವಾಬ್ದಾರಿಯಾಗಿ ನಾವು ಪೊಲೀಸ್ ಇಲಾಖೆಯಿಂದ ನಾವು ಈ ಥರ ಸರ್ವಿಸ್ ನಿಶುಲ್ಕವಾಗಿ ಕೊಡ್ತಾ ಇದ್ದೀವಿ. ಉಡುಪಿ ಜಿಲ್ಲೆಯಲ್ಲಿರುವಂತಹ ನಿವಾಸಿಗಳು ಈ ಸರ್ವಿಸನ್ನು ಬಳಸ್ಕೋಬಹುದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆಪಡ್ತೇನೆ. ಧನ್ಯವಾದ. ಸಾರ್ವಜನಿಕರಿಂದ ಬಂದ ಮಾಹಿತಿಯನ್ನ ತಕ್ಷಣ ಸಂಬಂಧಿತ ಪೊಲೀಸ್ ಠಾಣೆ ಹಾಗೂ ಬೀಟ್ ಸಿಬ್ಬಂದಿಗೆ ರವಾನೆಯಾಗುತ್ತದೆ. ಮಾಹಿತಿ ನೀಡಿದ ಮನೆ ಮೇಲೆ ಪೊಲೀಸರು ರಾತ್ರಿ ಹಗಲು ವಿಶೇಷ ನಿಗಾ ಇರಿಸುತ್ತಾರೆ. ಬೀಟ್ ಸಿಬ್ಬಂದಿ ನಿಯಮಿತವಾಗಿ ಮನೆಗಳ ಪರಿಶೀಲನೆ ನಡೆಸುತ್ತಾರೆ. ಅನುಮಾನಾಸ್ಪದ ಚಟುವಟಿಕೆಗಳ ಮೇಲೆ ಹದ್ದಿನ ಕಣ್ಣಿಟ್ಟಿರ್ತಾರೆ.
ಮನೆ ಬಹುಕಾಲ ಲಾಕ್ ಆಗಿರೋದನ್ನ ಗಮನಿಸಿ ಕಳ್ಳರು ಟಾರ್ಗೆಟ್ ಮಾಡುವ ಸಾಧ್ಯತೆ ಇರುತ್ತದೆ. ಈ ವ್ಯವಸ್ಥೆ ಕಳ್ಳತನ ತಡೆಗಟ್ಟುವಲ್ಲಿ ಮಹತ್ವದ ಪಾತ್ರ ವಹಿಸುವ ನಿರೀಕ್ಷೆ ಇದೆ. ಪ್ರವಾಸಕ್ಕೆ ಹೋಗುವ ಸಾರ್ವಜನಿಕರಿಗೆ ಇದು ದೊಡ್ಡ ಮಟ್ಟದ ನೆಮ್ಮದಿ ನೀಡಲಿದೆ. ಮನೆ ಖಾಲಿ ಇದ್ರೂ ಪೊಲೀಸರು ನಿಗಾ ಇಡುತ್ತಾರೆ ಎಂಬ ಭರವಸೆ ಜನರಲ್ಲಿ ಆತ್ಮವಿಶ್ವಾಸ ಮೂಡಿಸುವಂತೆ ಮಾಡುತ್ತದೆ. ಉಡುಪಿ ಪೊಲೀಸರ ಈ ವಿನೂತನ ಪ್ರಯತ್ನ ಇದೀಗ ಎಲ್ಲೆಡೆ ಮೆಚ್ಚುಗೆಗೆ ಪಾತ್ರವಾಗಿದೆ ಕಣ್ರಿ. ಬಿಗ್ ಟಿವಿ ಕರ್ನಾಟಕ, ಉಡುಪಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.